ಪ್ರಾಜೆಕ್ಟ್ ಬಗ್ಗೆ ಎಲ್ಲಿ ಅನುದಾನ ಸಿಗ್ತಾ ಇಲ್ಲ ಅಂತ ನಿಮ್ಮ ಪಕ್ಷದ ಶಾಸಕರೇ ಆರೋಪ ಮಾಡ್ತಾ ಇದ್ದಾರೆ. ಆದರೆ ಅದನಿಯಲ್ಲಿ ಎಷ್ಟು ವೇಗವಾಗಿ ಕಾಮಗಾರಿಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ, ಏನಿದ್ರ ಇನ್ನೊಂದು ಶಕ್ತಿ ಅಂತ? ಇದು ನಾನು ಹಿಂದೆ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದಾಗ ಆ ಪಕ್ಷವನ್ನು ಬಿಟ್ಟು ನಾನು ಕಾಂಗ್ರೆಸ್ ಪಕ್ಷವನ್ನು ಸೇರಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ಬೇಡಿಕೆಗಳನ್ನು ನಾನು ಮುಂದಿಟ್ಕೊಂಡು ಕ್ಷೇತ್ರದ ಅಭಿವೃದ್ಧಿ ನನಗೆ ಮುಖ್ಯ, ನನಗೆ ಎಲ್ಲದಕ್ಕಿಂತಲೂ ಅದು ಅವಶ್ಯ ಇದೆ, ಅದಕ್ಕೆ ನೀವು ನೆರವೇರಿಸಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ಮಾಡಿಕೊಂಡಾಗ ಆ ವಿನಂತಿಯನ್ನು ಅವತ್ತು ಮನ್ನಿಸಿ ನಾವೇನೊಂದು ಅಗ್ರಿಕಲ್ಚರ್ ಕಾಲೇಜು ಮತ್ತು ಈ ಒಂದು ಬೃಹತ್ ಆಕಾರದ ನೀರಾವರಿ ಯೋಜನೆ 1500 ಕೋಟಿ ರೂಪಾಯಿದು ಒಂದು 3 ಬೇಡಿಕೆಗಳನ್ನು ಇಟ್ಕೊಂಡಿದ್ದೀವಿ. ಈಗಾಗಲೇ 2 ಬೇಡಿಕೆಗಳನ್ನು ಇವತ್ತು ಈಡೇರಿಸಿದ್ದಾರೆ. ಇದು ನಾನು ಕರಾರುವಕ್ಕವಾಗಿ ನಾನು ಆ ಪಕ್ಷಕ್ಕೆ ಸೇರಿಕೊಂಡು ನಾನು ಕೆಲಸ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಎಲ್ಲ ಸಚಿವರಿಗೂ ಕೂಡ ನಾನು ಅಭಿನಂದನೆಗಳು ಹೇಳಲಿಕ್ಕೆ ಬರ್ತೀನಿ. ಅದು ಎಲ್ಲ ಹಂತದಲ್ಲಿಯೂ ಕೂಡ ನಮ್ಮ ಕ್ಷೇತ್ರಕ್ಕೆ ಅನುದಾನವನ್ನು ಕೊಟ್ಟು ನಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸೋದರಲ್ಲಿ ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದನೆಗಳು ಹೇಳ್ತೀನಿ. ಎಷ್ಟು ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಸರ್ ಇದು ಅಮೈಜೇಶ್ವರಿ? ನಾವು ಅವರಿಗೆ 20 ತಿಂಗಳಲ್ಲಿ ಮುಗಿಸ್ಬೇಕು, ಇದೊಂದು ತ್ವರಿತಗತಿಯಲ್ಲಿ ಆಗಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ಮಾಡಿದ್ವಿ. ಬಹುತೇಕ ನನಗೆ ಅನಿಸುತ್ತೆ 20 ತಿಂಗಳ ಒಳಗೇನೆ, ಸುಮಾರು 18 ತಿಂಗಳಲ್ಲೇ ಈ ಕಾಮಗಾರಿ ಮುಗಿಬಹುದು ಅಂತಕ್ಕಂಥ ನಿರೀಕ್ಷೆ, ಅಷ್ಟು ಯೋಗಗತಿಯಲ್ಲಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರ್, ಎಲ್ಲೋ ಒಂದು ಕಡೆ ಹಣ ಇಲ್ಲ ಯೋಜನೆಗಳಿಗೆ ಅಂತ ಅಂತಾರೆ, ಗ್ಯಾರಂಟಿ ಯೋಜನೆಗಳಿಗೆ. ಆದರೆ ನಾನು ಹೆಂಗೆ ಹೇಳಕ್ಕೆ ಬರುತ್ತೆ? ನನಗೆ ಹಣ ಕೊಟ್ಟಿದ್ದಾರೆ, ಕೆಲಸ ಮಾಡ್ತಾ ಇದ್ದೀವಿ. ಬೇರೆಯವರದ್ದು ಬಗ್ಗೆ ನಾನು ಉತ್ತರ ಕೊಡೋದು ಕಷ್ಟ ಆಗುತ್ತೆ. ನನ್ನ ಕ್ಷೇತ್ರಕ್ಕೆ ಏನೇನು ಬೇಡಿಕೆಯನ್ನು ಕೊಟ್ಟಿನಿ, ಆ ಬೇಡಿಕೆ ಅನುಗುಣವಾಗಿ ಇವತ್ತು ಹಣವನ್ನು ಕೊಟ್ಟಿದ್ದೆ. ಪ್ರಾಜೆಕ್ಟ್ ಬಗ್ಗೆ ಎಲ್ಲಿ ಅನುದಾನ ಸಿಗ್ತಾ ಇಲ್ಲ ಅಂತ ನಿಮ್ಮ ಪಕ್ಷದ ಶಾಸಕರೇ ಆರೋಪ ಮಾಡ್ತಾ ಇದ್ದಾರೆ. ಆದರೆ ಅದನಿಯಲ್ಲಿ ಎಷ್ಟು ವೇಗವಾಗಿ ಕಾಮಗಾರಿಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ, ಏನಿದ್ರ ಇನ್ನೊಂದು ಶಕ್ತಿ ಅಂತ? ಇದು ನಾನು ಹಿಂದೆ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದಾಗ ಆ ಪಕ್ಷವನ್ನು ಬಿಟ್ಟು ನಾನು ಕಾಂಗ್ರೆಸ್ ಪಕ್ಷವನ್ನು ಸೇರಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ಬೇಡಿಕೆಗಳನ್ನು ನಾನು ಮುಂದಿಟ್ಕೊಂಡು ಕ್ಷೇತ್ರದ ಅಭಿವೃದ್ಧಿ ನನಗೆ ಮುಖ್ಯ, ನನಗೆ ಎಲ್ಲದಕ್ಕಿಂತಲೂ ಅದು ಅವಶ್ಯ ಇದೆ, ಅದಕ್ಕೆ ನೀವು ನೆರವೇರಿಸಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ಮಾಡಿಕೊಂಡಾಗ ಆ ವಿನಂತಿಯನ್ನು ಅವತ್ತು ಮನ್ನಿಸಿ ನಾವೇನೊಂದು ಅಗ್ರಿಕಲ್ಚರ್ ಕಾಲೇಜು ಮತ್ತು ಈ ಒಂದು ಬೃಹತ್ ಆಕಾರದ ನೀರಾವರಿ ಯೋಜನೆ 1500 ಕೋಟಿ ರೂಪಾಯಿದು ಒಂದು 3 ಬೇಡಿಕೆಗಳನ್ನು ಇಟ್ಕೊಂಡಿದ್ದೀವಿ. ಈಗಾಗಲೇ 2 ಬೇಡಿಕೆಗಳನ್ನು ಇವತ್ತು ಈಡೇರಿಸಿದ್ದಾರೆ. ಇದು ನಾನು ಕರಾರುವಕ್ಕವಾಗಿ ನಾನು ಆ ಪಕ್ಷಕ್ಕೆ ಸೇರಿಕೊಂಡು ನಾನು ಕೆಲಸ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಎಲ್ಲ ಸಚಿವರಿಗೂ ಕೂಡ ನಾನು ಅಭಿನಂದನೆಗಳು ಹೇಳಲಿಕ್ಕೆ ಬರ್ತೀನಿ. ಅದು ಎಲ್ಲ ಹಂತದಲ್ಲಿಯೂ ಕೂಡ ನಮ್ಮ ಕ್ಷೇತ್ರಕ್ಕೆ ಅನುದಾನವನ್ನು ಕೊಟ್ಟು ನಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸೋದರಲ್ಲಿ ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದನೆಗಳು ಹೇಳ್ತೀನಿ. ಎಷ್ಟು ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಸರ್ ಇದು ಅಮೈಜೇಶ್ವರಿ? ನಾವು ಅವರಿಗೆ 20 ತಿಂಗಳಲ್ಲಿ ಮುಗಿಸ್ಬೇಕು, ಇದೊಂದು ತ್ವರಿತಗತಿಯಲ್ಲಿ ಆಗಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ಮಾಡಿದ್ವಿ. ಬಹುತೇಕ ನನಗೆ ಅನಿಸುತ್ತೆ 20 ತಿಂಗಳ ಒಳಗೇನೆ, ಸುಮಾರು 18 ತಿಂಗಳಲ್ಲೇ ಈ ಕಾಮಗಾರಿ ಮುಗಿಬಹುದು ಅಂತಕ್ಕಂಥ ನಿರೀಕ್ಷೆ, ಅಷ್ಟು ಯೋಗಗತಿಯಲ್ಲಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರ್, ಎಲ್ಲೋ ಒಂದು ಕಡೆ ಹಣ ಇಲ್ಲ ಯೋಜನೆಗಳಿಗೆ ಅಂತ ಅಂತಾರೆ, ಗ್ಯಾರಂಟಿ ಯೋಜನೆಗಳಿಗೆ. ಆದರೆ ನಾನು ಹೆಂಗೆ ಹೇಳಕ್ಕೆ ಬರುತ್ತೆ? ನನಗೆ ಹಣ ಕೊಟ್ಟಿದ್ದಾರೆ, ಕೆಲಸ ಮಾಡ್ತಾ ಇದ್ದೀವಿ. ಬೇರೆಯವರದ್ದು ಬಗ್ಗೆ ನಾನು ಉತ್ತರ ಕೊಡೋದು ಕಷ್ಟ ಆಗುತ್ತೆ. ನನ್ನ ಕ್ಷೇತ್ರಕ್ಕೆ ಏನೇನು ಬೇಡಿಕೆಯನ್ನು ಕೊಟ್ಟಿನಿ, ಆ ಬೇಡಿಕೆ ಅನುಗುಣವಾಗಿ ಇವತ್ತು ಹಣವನ್ನು ಕೊಟ್ಟಿದ್ದೆ.